ಹೋಗ್ತಾ ಇದ್ದೀವಿ. ಎಷ್ಟು ದೂರ ಇದೆ ಯಲಹಂಕಕ್ಕೆ? 60 minutes 1 hour. 1 hour ಇವಾಗ ನಾವು ಇಲ್ಲಿ ಅಲ್ಲೂ ಡಬಲ್ ಅಡ್ಡೆಬೋಡಿಗೆ ನಾವು ಒಂದು ಲೊಕೇಶನ್ಗೆ ಹೋಗಿದ್ದೀವಿ. ಅಲ್ಲಿ ನೋಡಿದರೆ ಲೊಕೇಶನ್ ತೋರಿಸಿ ಹೋಗ್ದೆವು. ಆಟೋದಲ್ಲಿ 100 ರೂಪಾಯಿ ಕೊಟ್ಟು. ಈಗ ನೋಡಿದ್ರೆ ಇದಲ್ಲ, ಇವಾಗ ಮತ್ತೆ ನಡ್ಕೊಂಡು ಹೋಗ್ತಿದ್ದೀವಿ. ಏನು ಮಾಡ್ತು, ಫಂಕ್ಷನ್ಗೆ ಬಂದಾಯಿತು. ಗೊತ್ತಿಲ್ಲದ ಪ್ಲೇಸಿಗೆ ಬಂದರೆ ಹಿಂಗೆ ಏರ್ನಾಗೆ ಇನ್ನಲ್ಲಾಂಡ್ ಸೌಂಡ್ ಜಾಸ್ತಿ ಇದೆ. ಇದಕ್ಕೆ ನೀವು ಏನು ಮಸಾಲೆ ಬೇಕು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಉಪ್ಪು ಹಾಕುವ. ಮಿಕ್ಸ್ ಮಾಡುವ. ಏನು ಸೌಂಡ್ ಕೇಳಿಸ್ತಪ್ಪ ಹೊರಗಡೆ? ಇವಾಗ ಏರ್ ಫ್ರೈಯರಲ್ಲಿ ಫ್ರೈ ಮಾಡುವ. ಒಂದು ಎಗ್ ಕರಿ ಮಾಡ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಆನಿಯನ್ ಮತ್ತು ಟೊಮೆಟೊ ಮತ್ತು ಜಿಂಜರ್ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಬೇಕಾದರೆ ಗರಂ ಮಸಾಲ ಇಲ್ಲದ್ರೆ ಎಗ್ ಮಸಾಲ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಅರಶಿನ ಉಪ್ಪು ಎಲ್ಲ ಹಾಕಿ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಅದು ಆದಮೇಲೆ ಮೊಟ್ಟೆ ಒಡೆದು ಹಾಕಬೇಕು. ಆವಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ಈ ಥರ ಅದು ಚೆನ್ನಾಗಿ ಬೇಯಬೇಕು. ಶ್ಯಾಂಪು ಇದು ಪ್ರಮೋಷನ್ಗೆ ಅಂತ ಆಯುರ್ವೇದ, ಇವು ಹಿಮಾಲಯ ಅವ್ರದ್ದೇ ಆಯುರ್ವೇದ ಸೀಕ್ರೆಟ್ ಅಂತ ರಿಪೇರಿಂಗ್ ಶ್ಯಾಂಪ್ ಅಂತ. ನೋಡಬೇಕು ಯಾವ ಥರ ಇದೆ ಅಂತ ಯೂಸ್ ಮಾಡಿ. ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. 250 ಆ ಥರ ಪ್ರೈಸ್ ಇದೆ. ಬ್ಯಾಂಗ್ಳೂರಲ್ಲಿ ಮಳೆ ಬರುತ್ತೆ, ಒಂದೊಂದು ಕಡೆ ಬಂದಿದೆ, ನಮ್ಮ ಸೈಡ್ ಬಂದಿಲ್ಲ. ಮೋಡ ಇದೆ, ಸ್ವಲ್ಪ ಸೆಕೆ ಜಾಸ್ತಿ ಇದೆ. ಒಂದು ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿನೂ ಬೆಂಕಿ ಹಾಕ್ತಾರೆ ಮಳೆ ಸ್ನಾನಕ್ಕೆ. ನೋಡಿ ಮಳೆ ಬರ್ತಾ ಇದೆ, ಹನಿ ಹನಿ ಬೀಳ್ತಾ ಇದೆ. ಚೆನ್ನಾಗಿ ಬಂದರೆ ಒಳ್ಳೆಯದು. ಸೆಕೆ ಸ್ಟಾರ್ಟ್ ಆಗಿದೆ. ಹಾಗೆ ಇವತ್ತು ಹಸಿವೆ ಆಗುತ್ತೆ ಅಂತ ಮಂಡಕ್ಕಿದೆಲ್ಲ ಚರ್ಮುರಿದು ಅದು ತಿನ್ನುವಂಥ ಕಾಳಿ. ಇದೊಂದು ಕ್ರೀಮ್, ಇದು ಡಿ10 ಕ್ರೀಮ್. ನೀವು ಫೇಸ್ಗೆಲ್ಲ ಹಚ್ಬೋದು. ವೀಕ್ಲಿ ಒನ್ಸ್ ಆ ಥರ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಒಂದು 15 ಮಿನಿಟ್ಸ್ ನಂತರ ಮಸಾಜ್ ಮಾಡಬೇಕು. ನಾನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ, ನೋಡಬೇಕು ರಿಸಲ್ಟು. ಒಂದೇ ದಿನದಲ್ಲಿ ಅಂತ ಗೊತ್ತಾಗಲ್ಲ, ಸ್ವಲ್ಪ ನಿಮಗೆ ಚೇಂಜಸ್ ಬರುತ್ತೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡಿಲ್ಲ, ರೈಸ್ ಊಟ ಮಾಡುವ ಅಂದ್ಕೊಂಡೆ. ಮತ್ತು ಸ್ವಲ್ಪ ಓಟ್ಸ್ ಇತ್ತು, ಅದನ್ನ ಓಟ್ಸ್ ಮಾಡಿಕೊಂಡೆ. ಸ್ವಲ್ಪ ಇದು ಕಾರ್ನ್ ಇದೆಲ್ಲ ಅದೆಲ್ಲ ಹಾಕ್ಕೊಂಡು ಓಟ್ಸ್. ಪೋಪ ಮೇಲ ನೀವು ಮಕ್ಕಳಿಗೆ ಬೇರೆ ಬೇರೆ ಏನೇನೋ ಗೇಮ್ಸ್ ಕೊಡೋ ಬದಲು ಈ ಥರ ಲೆಗೋ ಕೊಡ್ಬೋದು. ಯಾಕೆಂದರೆ ಇದರಲ್ಲಿ ಅವರು ಯಾವುದಾದ್ರೂ ಈ ಥರ
ಏನಾದರೂ ಮಾಡ್ಕೊಂಡಿರ್ಲಿಕ್ಕಿರುತ್ತೆ. ಸೊ ಮಕ್ಕಳಿಗೆ ಬ್ರೈನ್ ವರ್ಕ್ ಒಳ್ಳೆ ಆಗುತ್ತೆ. ಸೊ ಫೋಕಸ್ ನಮಗೆ ಇದು ಕಷ್ಟ. ಒಂದು ಅದರಲ್ಲಿ ಪೇಪರ್ ಇರುತ್ತೆ, ಅದೇ ನೋಡಿ ನಾವು ಮಾಡಲಿಕ್ಕಿರುತ್ತೆ. ಬಟ್ ಅದು ಮಾಡಲಿಕ್ಕೇ ಕಷ್ಟ. ಅದಕ್ಕೆ ಮಕ್ಕಳು ಕಾನ್ಸಂಟ್ರೇಷನಲ್ಲಿ ಇರ್ತಾರೆ ಮತ್ತು ಅವರು ಅವರಷ್ಟಕ್ಕೆ ಏನಾದರೂ ಮಾಡ್ಕೊಂಡಿರ್ತಾರೆ. ಸೊ ಇದು ಕಾಸ್ಟ್ಲಿ ಇರುತ್ತೆ ನೋಡಿ. ಇಷ್ಟು ಚಿಕ್ಕ ಇದಕ್ಕೆ 400 ಆ ಥರ ಇರುತ್ತೆ. ಇದು ಟೋಟಲ್ ಒಂದು 1000 ಎಬೋ ಇದೆ ಇದು ಎಲ್ಲದಕ್ಕೂ. ಸೊ ಮಕ್ಕಳಿಗೆ ಒಳ್ಳೆ ವರ್ಕ್. ಈ ರಜದಲ್ಲೆಲ್ಲ ಟಿ ವಿ ಜಾಸ್ತಿ ನೋಡ್ತಾರೆ ಅಂತ ಹೇಳ್ತಾರೆ. ಒಬ್ಬೊಬ್ಬರೇ ಮನೇಲಿ ಇರ್ತಾರೆ, ಬಿಸಿಲಿಗೆ ಹೊರಗಡೆ ಹೋಗ್ಲಿಕ್ಕೂ ಆಟಾಡಲಿಕ್ಕೂ ಆಗಲ್ಲ ಅಂದಾಗ ಮಕ್ಕಳಿಗೆ ಈ ಥರ ಲೆಗೋ ತೆಗೆದು ಕೊಡಿ, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ. ಸೊ ಅವರು ಏನಾದರೂ ಮಾಡ್ಕೊಂಡಿರ್ತಾರೆ ನೋಡಿ. ಇದೆಲ್ಲ ಅದರಲ್ಲೇ ಮಾಡಲಿಕ್ಕಾಗೋದು. ಈ ಥರ ನೋಡಿ ಏನಾದರೂ ಮಾಡ್ಕೊಂಡಿರ್ತಾನೆ ನೋಡಿ. ಇದು ನೋಡಿ, ಇದು ಆದರೆ ಇದು ನೋಡಿ, ಈ ಥರ ಎಲ್ಲ ಮಕ್ಕಳಿಗೆ ಚೆನ್ನಾಗಿರುತ್ತೆ ಆಟಾಡಲಿಕ್ಕೆ ನೋಡಿ. ಈ ಥರ ಪ್ಯಾಕ್ ಬರುತ್ತೆ. ಒಂದು ಇದರಲ್ಲಿ ತುಂಬ ಥರದ್ದು ಮಾಡಲಿಕ್ಕಾಗುತ್ತೆ ನಮಗೆ. ಈ ಥರ ಆಟಾಡಿ ಒಂದು ಚಿಕ್ಕ ಪಾರ್ಟ್ ಇರುತ್ತೆ ನೋಡಿ, ಚಿಕ್ಕ ಪಾರ್ಟ್ ಇರುತ್ತೆ ನೋಡಿ. ಈ ಥರ ಇರುತ್ತೆ. ಇದನ್ನ ನೋಡಿ ಮಕ್ಕಳು ಮಾಡಲಿಕ್ಕೆ ಈ ಡಿಸೈನ್ ಮಾಡಬೇಕಂದ್ರೆ ಫಸ್ಟ್ ಇದು ಒಂದು ಬೇಕು, ಒಂದು ಈ ಥರ ತೋರಿಸ್ತಾರೆ. ಸೊ ಅದನ್ನ ಹುಡುಕಿ ಮಾಡ್ತಾರಲ್ಲ ಮಕ್ಕಳು, ಟೈಮ್ ತುಂಬ ತಗೊಳ್ಳುತ್ತೆ. ಒಂದು ಸಲ ಗೊತ್ತಾದರೆ ಮಕ್ಕಳು ಈಸಿಯಾಗಿ ಮಾಡ್ಬೋದು. ನಮಗೆ ಕಷ್ಟ ಆಗುತ್ತೆ. ಈ ಥರ ತುಂಬ ಇರುತ್ತೆ ನೋಡಿ. ಈ ಥರ ತುಂಬ ಇದೆ. ಸೊ ಮಕ್ಕಳಿಗೊಂದು ಕಾನ್ಸಂಟ್ರೇಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದರಲ್ಲೂ ಹುಡುಗರಿಗೆ ಮಕ್ಕಳಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಈ ಟಾಯ್ಸ್ ಈ ಥರದ್ರಲ್ಲಿ. ಸೊ ಅವರಿಗೆ ಕೂತ್ಕೊಂಡು ಮಾಡಲಿಕ್ಕೆ ಒಳ್ಳೆ ಮೈಂಡ್ ವರ್ಕ್ ಅಂತಲೇ ಹೇಳ್ಬೋದು. ನಾವು ಬೇರೆ ಎಷ್ಟೋ ಗೇಮ್ಸಿಗೆಲ್ಲ ಅಮೌಂಟ್ ಪೇ ಮಾಡ್ತೀವಿ, ಅದರ ಬದಲು ಇದಕ್ಕೆ ವರ್ತ್ ಅಂತ ಹೇಳ್ಬೋದು. ಹಾಗಂತ ಎಲ್ಲ ಮಕ್ಕಳಿಗೂ ಇಂಟ್ರೆಸ್ಟ್ ಇರುತ್ತಂತ ಹೇಳಲಿಕ್ಕಾಗಲ್ಲ. ಒಬ್ಬರು ಬಿಸಾಡ್ತಾರೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಜಾಗ್ರತೆಯಿಂದ ಬೈ ಮಾಡಬೇಕು. ಇವಾಗ ಪನ್ನೀರ್ ಮಾಡುವ. ಒಂದು ಅರ್ಧ ಪನ್ನೀರಿದೆ. ಸೊ ಅದು ಸ್ವಲ್ಪ ಬುರ್ಜಿ ಥರ ಮಾಡುವ. ಅದಕ್ಕೆ ನಾನು ಟೊಮೆಟೊ ಹಾಕಲ್ಲ, ಟೊಮೆಟೊ ಅಷ್ಟು ಆಗಲ್ಲ ತಿಂದರೆ. ಅದಕ್ಕೆ ಆನಿಯನು ಮತ್ತು ಸ್ವಲ್ಪ ಒಗ್ಗರಣೆ ಇದೆಲ್ಲ ಹಾಕಿ ಮಾಡುವ. ಇವಾಗ ಆನಿಯನ್ ಫ್ರೈ ಮಾಡ್ಕೊಂಡ್ಮೇಲೆ ಇದು ತುರ್ಕೊಂಡು ಹಾಕಬೇಕು. ತುರಿದುಕೊಂಡು ನೀವು ಬೇಕಾದರೆ ಸ್ಪೈಸಸ್ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಎಗ್ ಬುರ್ಜಿ ಥರನೇ ಆಗುತ್ತೆ. ಇದಕ್ಕೆ ಸ್ವಲ್ಪ ಅರಶಿನ, ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ತುಂಬ ಬೇಯಬೇಕಂತ ಏನಿಲ್ಲ, ಸ್ವಲ್ಪ ಬೆಂದರೆ ಸಾಕು. ನೋಡಿ, ಅರ್ಧ ಇದರಲ್ಲಿ ಸ್ವಲ್ಪನೇ ಆಗೋದು ನಿಮಗೆ. ಇಬ್ಬರಿಗಿಲ್ಲಾದರೆ ಒಬ್ಬರಿಗೆ ಸಾಕು. ಪ್ರೋಟೀನ್ ತಿನ್ನೋ ಅವರಿಗಾದರೆ ಅರ್ಧ ಬೇಕಾಗುತ್ತೆ. ಬೆಲ್ಲದಿಲ್ಲ. ಇವಾಗ ಒಂದು ವಿಡಿಯೋ ಮಾಡಲಿಕ್ಕಿತ್ತು, ಅದು ಮಾಡಿ ಇವಾಗ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಪಾತ್ರೆ ಎಲ್ಲ ಅಲ್ಲೇ ಬಿದ್ದಿದೆ. ಹೇಳೋದು ಅದಕ್ಕೇನು ವೀಡಿಯೋ ಮಾಡೋದಲ್ವ ಈಸಿ ಅಂತ. ಆದರೆ ನಾವು ಓನ್ ವೀಡಿಯೋ ಮಾಡೋದಕ್ಕೆ ಈಸಿ, ಯಾಕೆಂದರೆ ನಮಗೆ ಗೊತ್ತಿರುತ್ತೆ ಸ್ಕ್ರಿಪ್ಟ್ ನಾವೇ ಮಾತಾಡೋದು. ಆದರೆ ಬೇರೆಯವರು ಕೊಟ್ಟ ಸ್ಕ್ರಿಪ್ಟ್ ನಾವು ಮಾಡಬೇಕಲ್ಲ. ಸೊ ಅದು ಕರೆಕ್ಟಾಗಿ ಬರಬೇಕು. ಕ್ಲಿಯರೆನ್ಸ್ ಆಗಲಿ, ಇಲ್ಲದ್ರೆ ಪ್ರಾಡಕ್ಟ್ ನ್ಯಾಚುರಲಾಗಿ ಕಾಣಬೇಕು. ಹಾಗೆ ನಾವು ಮಾಡೋದು ಯಾವುದು ನಿಮಗೆ ಫಿಲ್ಟರ್ ಏನು ಯೂಸ್ ಮಾಡಲಿಕ್ಕಿಲ್ಲ, ನ್ಯಾಚುರಲಾಗಿ ಕಾಣಬೇಕು. ನಾವು ಅದಕ್ಕೆ ವಾಯ್ಸ್ ಓವರ್ ಮಾಡಬೇಕು. ಸೌಂಡ್ ನೋಡು ಕೇಳ್ಬೋದು. ಈ ನಾಯಿದು ಸೌಂಡೆಲ್ಲ ಇಲ್ಲಿಯಲ್ಲಂತೂ ನಮಗೆ ತುಂಬ ಡಿಸ್ಟರ್ಬೆನ್ಸ್. ಅದನ್ನೆಲ್ಲ ಇದು ಮಾಡಿ ನಾವು ವೀಡಿಯೋ ಮಾಡಿ ಮುಗಿಸುವಾಗ ಒಂದು ದಿನ ಅಂತೂ ಮುಗಿಯುತ್ತೆ. ಹೇಳಲಿಕ್ಕೆ ಈಸಿ, ನಾನು ಹಾಗೆ ಅಂದ್ಕೊಂಡಿದ್ದೆ. ಇವಾಗಂತೂ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ನೋಡಿ, ರೆಡಿ ಆಯಿತು ನೋಡಿ. ಇವತ್ತಿನ ಊಟ ನೋಡಿ, ರೈಸ್ ಮತ್ತು ಮೊಸರು ಮತ್ತು ಪನ್ನೀರ್ ಬುರ್ಜಿ ಮತ್ತು ಕ್ಯಾರೆಟ್. ಅಲ್ಲಿ ಅವರು ಬಂದರಾಯಿತು ತರಕಾರಿಗೆ. ತುಂಬ ನಾಯಿಗಳು ಬರುತ್ತೆ ಒಟ್ಟಿಗೆ. ಹಾಗೆ ಅವರು ಆದರೆ ಊರಿದ್ದು ಬಸ್ಲ ಎಲ್ಲ ತರ್ತಾರೆ ಒಂದೊಂದ್ಸಲ. ನೋಡಿ, ನಾಯಿಗಳ ಸೌಂಡೇ ಸೌಂಡು.